Oh my God! Wow! Oh my God! ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಕ್ರಿಯೇಟ್ಸ್. ನಾನು ಮಮತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ಮಗನಿಗೆ ಕ್ಲಾಸಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಹಾಗಾಗಿ ಸ್ಕೂಲ್ಗೆ ಹೋಗೋಣ ಅಂತ ಹೊರಟು ಕೂತ್ಕೊಂಡಿದ್ದೆ. ಹಾಗೆ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬಿಸಿಬೇಳೆಬಾತ್ ಮಾಡಿದ್ದೆ. ಅದನ್ನು ಬಾಕ್ಸಿಗೆ ಹಾಕಿ ಅವನ್ನ ಕಳಿಸಿ ನಾನು ಮನೆ ಕೆಲಸನೆಲ್ಲ ಮುಗಿಸ್ಬಿಟ್ಟು ಇವಾಗ ಟೈಮ್ ಆಯಿತು 11:15 ಪೇರೆಂಟ್ಸ್ ಮೀಟಿಂಗು. ನಮ್ಮ ಮನೆಯವರು ನಾನು ಬರ್ತೀನಿ ಜೊತೆಗೆ ಹೋಗೋಣ ಅಂತ ಹೇಳಿದ್ರು. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಗೈಸ್ ಏನು ಮಾಡಿರ್ತಾನೆ. ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ದು ಮಾರ್ಕ್ಸ್ ಕೊಟ್ಟಿದ್ರು. 5 ಸಬ್ಜೆಕ್ಟಲ್ಲೂ ಕೂಡ ಔಟ್ ಆಫ್ ಔಟ್ ಬಂದಿತ್ತು. ಖುಷಿ ಆಯಿತು. ಅಂದರೆ ನಾನು ಈ ಸ್ಕೂಲಿಗೆ ಸೇರಿಸಿ ಇವಾಗ ಹೊಸ ನ್ಯೂ ಅಡ್ಮಿಷನ್ ನನ್ನ ಮಗ ಈ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ. ಲಾಸ್ಟ್ ಇಯರು ನಾವು ಬೇರೆಯವ್ರ ಹತ್ರ ಊರಲ್ಲಿ ಸೇರಿಸಿದ್ವಿ. ಮಿಡ್ಲಲ್ಲಿ ಸ್ವಲ್ಪ ಗ್ಯಾಪ್ ಆಗಿತ್ತು. ಹಾಗಾಗಿ ಹೋಗೋಣ ಇಬ್ರು, ಹೇಗಿದ್ದಾನೆ ಅವನ ಆ್ಯಕ್ಟಿವಿಟೀಸ್ ಎಲ್ಲ ಹೇಗಿದೆ ಅಂತ ಕೇಳ್ಕೊಂಬರೋಣ ಅಂತ. ಆ್ಯಕ್ಚುಲಿ ಅವ್ನು ಸ್ವಲ್ಪ ಸೈಲೆಂಟ್ ಆಗಿರ್ತಾನೆ, ಡೈಲಿ ಸೈಲೆಂಟ್ ಇದ್ದಾನೆ ಅಂತ ಅಂದ್ಬಿಟ್ಟು ಡೈಲಿ ಸ್ಟಾರ್ಸ್ ಹಾಕಿ ಕಳಿಸ್ತಾರೆ. ಅದು ಖುಷಿ ಇದೆ. ಹಾಗೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಹೇಗಿದ್ದಾನೆ ಮತ್ತು ಸೈಲೆಂಟ್ ಆಗಿದ್ದಾನೆ ಅಂತಂದರೆ ಅದು ಖುಷಿ ಪಡೋ ವಿಷಯನೂ ಅಲ್ವಾ. ಕೆಲವು ಟೈಮು ತುಂಬ ಸೈಲೆಂಟ್ ಆಗಿದ್ದಾನೆ ಅಂತಂದರೆ ಆ್ಯಕ್ಚುಲಿ ಅವನು ಹೆದ್ರುಕೊಂಡು ಸೈಲೆಂಟ್ ಆಗಿದ್ದಾನಾ, ಇಲ್ಲ ಅವ್ನಿಗೇನು ಅರ್ಥ ಆಗ್ದೇ ಸ್ವಲ್ಪ ಸೈಲೆಂಟ್ ಆಗಿದ್ದಾನೆ ಅನ್ನೋ ಭಯನೂ ಸ್ವಲ್ಪ ಇದೆ. ಹಾಗಾಗಿ ಒಂದ್ಸಲ ಕೇಳ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಒಬ್ಬಳೇ ಹೋಗ್ತಾ ಇದ್ದೆ, ಆದರೆ ನಮ್ಮನೆಯವ್ರು ಇಲ್ಲ ನಾನು ಬರ್ತೀನಿ ಇರು, ಇದು ಫಸ್ಟ್ ಟೈಮ್ ಅಲ್ವಾ ಅಂತ ಅಂದರು. ಹಾಗಾಗಿ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಇವಾಗ ಸ್ಕೂಲ್ಗೆ ಹೋಗಿ ಅದು ಪ್ರೋಗ್ರೆಸ್ ಕಾರ್ಡೆಲ್ಲ ನೋಡಿ ಬರ್ತೀನಿ. ಬಂದ್ಬಿಟ್ಟು ಸಿಗ್ತೀನಿ, ಹೇಗಾಯಿತು ಏನಾಯ್ತು ಅಂತ ಈ ವಿಷಯದಲ್ಲಿ ಶೇರ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು. ಬಂದರು ಕೈ ಮನೆಯವರು. ಹಾಗಾಗಿ ಬಂದು ಹೊರಟ್ವಿ, ಹೋಗೋಣ ಹೋಗಿ ಬೇಗ ಬರೋಣ, ಸ್ವಲ್ಪ ಅವ್ರಿಗೆ ಕೆಲಸ ಇತ್ತು ಬೇರೆ. ಹಾಗಾಗಿ ಬೇಗ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟ್ರ್ ಇದೆ ಅಷ್ಟೇ. ಹೋಗ್ತಾ ಇದ್ವಿ. ನೋಡೋಣ ಏನು ಮಾಡಿರ್ತಾನೆ ಅಂತ ಖುಷಿ ಇತ್ತು. ಅಂತಲೇ ನಾನು ಇವರು ಫಸ್ಟ್ ಟೈಮು ಹೋಗ್ತಿರೋದು ಈ ಸ್ಕೂಲ್ಗೆ. ಇವ್ರು ಹೋಗ್ಬಿಟ್ಟು ಅಡ್ಮಿಷನ್ಸ್ ಎಲ್ಲ ಇವರೇ ಮಾಡಿದರು, ನಾನು ಯಾವತ್ತೂ ಹೋಗಿರಲಿಲ್ಲ ಈ ಸ್ಕೂಲ್ಗೆ. ಸರಿ, ಹಾಗಾಗಿ ಹೋಗಿ ನೋಡೋಣ ಖುಷಿ ಆಗುತ್ತೆ ಅಂತ. ಇದು MG ರೋಡು ನೋಡಿರ್ತೀರ ಅಂತ ಅವ್ರಿಗೆಲ್ಲರಿಗೂ ಈ ರೋಡ್ ಆಲ್ಮೋಸ್ಟ್ ಗೊತ್ತಿರುತ್ತೆ. ತುಂಬ ಟ್ರಾಫಿಕ್ ಇರುತ್ತೆ ಆಲ್ಮೋಸ್ಟ್ ಯಾವಾಗಲೂ. ಯಾಕೆಂದರೆ ಮುಂದೆ ಒಂದು ಫುಡ್ ಸ್ಟ್ರೀಟ್ ಇದೆ ಅಂತ, ಸ್ವಲ್ಪ ಫೇಮಸ್ ಫುಡ್ ಸ್ಟ್ರೀಟ್. ಹಾಗಾಗಿ ಯಾವಾಗಲೂ ರಶ್ ಇರುತ್ತೆ ಈ ಲೈನು. ಬಟ್ ಇವತ್ತು ಯಾಕೋ ರಶ್ ಇರಲಿಲ್ಲ, ಟ್ರಾಫಿಕ್ ಇರಲಿಲ್ಲ. ಸ್ವಲ್ಪ ಆರಾಮಾಗಿ ರೀಚ್ ಆದ್ವಿ. ನಾನು ಹೇಳ್ತಾ ಇದ್ನಲ್ವಾ ನಿಮಗೆ ಇಲ್ಲೊಂದು ಫುಡ್ ಸ್ಟ್ರೀಟ್ ಇದೆ ಅಂತ, ಅದೇ ಇದು MG ರೋಡ್ ಫುಡ್ ಸ್ಟ್ರೀಟ್. ಆಲ್ಮೋಸ್ಟ್ ತುಂಬ ಜನ ಇದ್ರಲ್ಲಿ ಯೂಸ್ ಮಾಡ್ತಾ ಇರ್ತಾರೆ ಈ ಸ್ಟಾಲ್ಗಳು. ಸಖತ್ ಫೇಮಸ್ ಅಂದರೆ ಹಾಸನಲ್ಲಿ ತುಂಬ ಫೇಮಸ್ ಈ ಫುಡ್ ಸ್ಟ್ರೀಟ್. ಅದು ಸಹ್ಯಾದ್ರಿ ಥಿಯೇಟ್ರ್ ಹತ್ರ ಎಲ್ಲ ಇದೆ. ಬಟ್ ಅಲ್ಲಿಗಿಂತ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಫುಡ್ ಐಟಮ್ಸ್ ಎಲ್ಲ. ಅದನ್ನು ಕೂಡ ಆಲ್ಮೋಸ್ಟ್ ನನ್ನ ಫೇವ್ರೆಟ್ ಪ್ಲೇಸಸ್ ಆಯಿತಾ. ನಾನು ತುಂಬ ಫುಡ್ಡೀಸು, ಸೊ ಅದಕ್ಕೆ ಇಲ್ಲಿಗೆ ಬರ್ತಾ ಇರ್ತೀನಿ. ಸ್ಕೂಲ್ ಹತ್ರ ಬಂದುಬಿಟ್ಟು ಇಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಬೋದೋ ಇಲ್ವೋ ಅಂತ ಭಯದಲ್ಲೇ ಸ್ವಲ್ಪ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಚೆನ್ನಾಗಿ ಮಾಡಿದ್ದ. ಅದೇ ನಾನು ಹೇಳ್ತಾ ಇದ್ದೆ ನನ್ನ ಮಗನಿಗೆ ಕನ್ನಡದಲ್ಲಿ ಸ್ವಲ್ಪ ಕೆಲವು ವರ್ಡ್ಸ್ ಇರುತ್ತಲ್ಲ, ಅದು ಸ್ವಲ್ಪ ಅವನಿಗೆ ಸರಿಯಾಗಿ ಬರೋದಿಲ್ಲ. ಅದೇ ಎಲ್ಲ ಸ್ವಲ್ಪ ಬರಲ್ಲ. ಅದೇ ನೋಡ್ತಾ ಇದ್ವಿ. ಆಲ್ಮೋಸ್ಟ್ ಎಲ್ಲದೂ ಚೆನ್ನಾಗಿ ಮಾಡಿದ್ದ. ಖುಷಿ ಆಯಿತು ನೋಡಿಬಿಟ್ಟು. ಅದೇ ರೇಗಿಸ್ತಾ ಇದ್ವಿ. ನೀನು ತಪ್ಪು ಬರ್ದಿದ್ಯಾ, ಮ್ಯಾಮೇ ಸರಿ ಅಂತ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ವಿ. ಅದಕ್ಕೆ ಅವನಿಗಿಲ್ಲ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದ. ಖುಷಿ ಆಯಿತು. ನೋಡಿಬಿಟ್ಟು ಆಮೇಲೆ ಮ್ಯಾಮ್ ಹತ್ರನೂ ಎಲ್ಲ ಹೋಗಿ ಮಾತಾಡಿದ್ವಿ. ಅದೇ ಸೇಮ್ ಅವರು ಹೇಳಿದ್ರು, ಮೇಡಮ್ ಸೈಲೆಂಟೇ ಇದ್ದಾನೆ, ತುಂಬ ಅಂದರೆ ತುಂಬ ಸೈಲೆಂಟ್ ಅಂತ ಹೇಳಿದ್ರು. ಅದಕ್ಕೆ ಕೇಳಿದ್ವಿ, ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಹೇಗೆ ಮೇಡಮ್, ಪರವಾಗಿಲ್ವಾ ಏನಂತ. ಅದಕ್ಕೆ ಅವರು ಸ್ಟಾರ್ಟಿಂಗ್ ಅಲ್ವಾ ಮೇಡಮ್ ಇದು ಸ್ಕೂಲು, ಅವ್ನಿಗೂ ಹೊಸ ಫ್ರೆಂಡ್ಸ್ ಅಲ್ವಾ, ಹಾಗಾಗಿ ಮಿಂಗಲಾಗಿ ಇದು ಮಾಡ್ತಾ ಇದ್ದಾನೆ ಅಷ್ಟೇ, ಪರವಾಗಿಲ್ಲ ಸ್ಟಾರ್ಟಿಂಗಿಂದ ಅವಾಗ ಇದಕ್ಕೂ ಪರವಾಗಿಲ್ಲ ಅಂತ ಹೇಳಿದ್ರು. ಖುಷಿ ಆಯಿತು. ಎಲ್ಲ ನೋಡ್ತಾ ಇದ್ವಿ. ಮ್ಯಾಮ್ ಕೂಡ ಸ್ವಲ್ಪ ಅಪ್ರಿಷಿಯೇಟ್ ಮಾಡಿದ್ರಲ್ವ, ಅದನ್ನು ಕೇಳಿ ಖುಷಿ ಅಂತ ಅನ್ನಿಸ್ತು. ಆಲ್ಮೋಸ್ಟ್ ಎಲ್ಲದರಲ್ಲೂ 40 ಬಂದಿತ್ತು. ಕಂಪ್ಯೂಟರ್ 20 ಮಾರ್ಕ್ಸ್ ಸಿಗಿತ್ತು. ಹಾಗಾಗಿ ಅದಕ್ಕೆ 20ಗೆ ಔಟ್ ಆಫ್ ಬಂದಿತ್ತು. ಚೆನ್ನಾಗಿತ್ತು. ತೋರಿಸ್ತೀನಿ ಬನ್ನಿ. ಕನ್ನಡನೇ ಸ್ವಲ್ಪ ಮಿಸ್ಟೇಕ್ ಮಾಡಿಬಿಟ್ಟಿದ್ದ, ಅಂದರೆ ಸ್ವಲ್ಪ ಒಂದೆರಡು ವರ್ಡ್ ಅಷ್ಟೇ, ಜಾಸ್ತಿ ಏನಿಲ್ಲ. ಇದು ಕನ್ನಡ.
40 ಕೊಟ್ಟಿದ್ರು. ಎಲ್ಲದ್ರಲ್ಲೂ ಎಕ್ಸಲೆಂಟು, ಔಟ್‌ಸ್ಟ್ಯಾಂಡಿಂಗು, ವೆರಿ ಗುಡ್ ಅಂತ ಇತ್ತು. ಖುಷಿ ಆಯ್ತು ಅದನ್ನ ನೋಡ್ಬಿಟ್ಟು. ಹೌದಾ ಅಂತ ಅನ್ನಿಸ್ತು. ಎಲ್ಲ ಮಕ್ಳುಗಳಿಗೂ, ಎಲ್ಲ ಪೇರೆಂಟ್ಸ್‌ಗಳಿಗೂ ಅಷ್ಟೇ ಅಲ್ವಾ ಗೈಸ್. ಹಂಗಂತ ಬೇರೆ ನೀವು ಯಾರೂ ಜಡ್ಜ್ ಮಾಡಬೇಡಿ ಬೇರೆ ಮಕ್ಳಿಗೆ ಕಂಪೇರ್ ಮಾಡಿಕೊಂಡು. ಕೆಲವರು ಓದೋದ್ರಲ್ಲಿ ಇರ್ತಾರೆ, ಕೆಲವರು ಇನ್ನೂ ಯಾವುದ್ಯಾವುದೋ ವಿಷಯಗಳೆಲ್ಲ ಇರ್ತಾರೆ. ನೀವಂತೂ ಮಾರ್ಕ್ಸಿಂದ ಅಂತೂ ಯಾರನ್ನು ಜಡ್ಜ್ ಮಾಡಬೇಡಿ, ಓಕೆನಾ. ನಾನು ಎಲ್ಲರಿಗೂ ಅದನ್ನೇ ಹೇಳ್ತೀನಿ. ಯಾಕೆಂದರೆ ನಾವೆಲ್ಲ ಓದಬೇಕಾದ್ರೆ ಎಷ್ಟು ನಮ್ಮ ಲೈಫ್ನ ನಾವು, ನಮ್ಮ ಟೈಮ್ನ ನಾವು ಕಂಪೇರ್ ಮಾಡಿಕೊಂಡ್ರೆ ಸಾಕಲ್ವಾ. ಎಷ್ಟೋ ಜನ ಚೆನ್ನಾಗಿ ಓದಿರೋರೆಲ್ಲ ಲೈಫ್ನ ಕಟ್ಕೊಂಡೇ ಆಗಿಲ್ಲ. ಓದಿಲ್ಲ ಅನ್ನೋರೆಲ್ಲರೂ ತುಂಬ ಚೆನ್ನಾಗಿ ಲೈಫ್ನ ಕಟ್ಕೊಂಡಿದ್ದಾರೆ. ಹಾಗಾಗಿ ನಾವು ಯಾವ ಮಕ್ಕಳನ್ನ ಯಾವುದಕ್ಕೂ ಕಂಪೇರ್ ಮಾಡೋದು ಬೇಡ. ನಮ್ಮ ಕೈಲಿ ಎಷ್ಟು ಆಗುತ್ತೆ ಅಷ್ಟು ಸಪೋರ್ಟ್ ಮಾಡೋಣ ಅಷ್ಟೆ. ಬ್ರಿಲಿಯಂಟ್, ಔಟ್‌ಸ್ಟ್ಯಾಂಡಿಂಗು, ಅದೇ ಥರ ಬಂದಿತ್ತು. ಚೆನ್ನಾಗಿ ಖುಷಿ ಆಯಿತು. ಪ್ಲೀಸ್ ಯಾರು ಯಾವ ಮಕ್ಕಳನ್ನು ಯಾವುದೇ ರೀತಿಯೂ ಕೂಡ ಕಂಪೇರ್ ಮಾಡಬೇಡಿ. ಜಸ್ಟ್ ನಾನು ಒಂದು ಎಕ್ಸಾಂಪಲ್ ಸುಮ್ಮನೆ ಜಸ್ಟ್ ತೋರಿಸ್ದೆ ಅಷ್ಟೇ, ನನ್ನ ಮಗನ ಬಗ್ಗೆ ಒಂದಷ್ಟೇ. ಏನು ಅಂದ್ಕೊಳಕ್ಕೆ ಹೋಗಬೇಡಿ. ಎಲ್ಲರ ಮಕ್ಕಳು ಚೆನ್ನಾಗಿ ಓದ್ತಾರೆ, ಎಲ್ಲರಿಗೂ ಒಂದು ಒಳ್ಳೆ ಫ್ಯೂಚರ್ ಸಿಗಲಿ ಅಷ್ಟೇ. ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ಬಂದು ಅವನು ಕೂಡ ಸಂಜೆ ಬಂದ. ಅದಕ್ಕೆ ಅವನಿಗೆ ಪಿಜ್ಜಾ ಕೊಡ್ತೀನಮ್ಮ ಅಂತ ಹೇಳ್ತಾ ಇದ್ದ. ನಾವು ಆಲ್ಮೋಸ್ಟು ಕೊಡ್ಸಲ್ಲ ಹೊರಗಡೆ ಜಾಸ್ತಿ. ಹಾಗಾಗಿ ಏನು ಮಾಡಿದೆ, ಸರಿ ಮನೇಲೇ ಮಾಡೋಣ ಬಾ ಅಂತ ಹೇಳ್ಬಿಟ್ಟು ಇವರಪ್ಪ ಮೊಬೈಲೆಲ್ಲ ನೋಡಿದ್ರು ಯಾವುದೋ ಒಂದು ರೆಸಿಪಿ, ಚಪಾತಿ ಒಳಗಡೆ ಪಿಜ್ಜಾದು ಸ್ಟಫಿಂಗ್ ಹಾಕೋದು ಮಾಡೋವಂಥದ್ದು. ನೋಡಿ ಈ ಥರ, ಅಂದರೆ ಒಳಗಡೆಗೆ ಕ್ಯಾಪ್ಸಿಕಮ್ಮು, ಪನ್ನೀರು, ಕ್ಯಾರೆಟು, ಬೀನ್ಸ್ ಎಲ್ಲ ಹಾಕಿ ಮಾಡಿದರು. ನಮ್ಗೆ ಯಾವ್ದು ಬೇಕು ಅದು ವೆಜಿಟೇಬಲ್ ಹಾಕ್ಕೋಬೋದು. ಬೇಕಂದರೆ ರೆಸಿಪಿ ಬೇಕಂದರೆ ಒಂದ್ಸಲ ಕೇಳಿ, ನಾನು ಹೇಳ್ತೀನಿ. ನೆಕ್ಸ್ಟ್ ಯಾವುದೋ ವ್ಲಾಗಲ್ಲಿ ನಾನು ರೆಸಿಪಿ ಹಾಕ್ತೀನಿ. ಚೆನ್ನಾಗಿತ್ತು, ಟೇಸ್ಟ್ ಅಂತೂ ಸೂಪರಾಗಿತ್ತು. ಹೊರಗಡೆ ಹೋಗಿ ಅದು ಇದು ಕೊಟ್ಟು ಹೆಲ್ತ್ ಹಾಳು ಮಾಡ್ಕೊಳ್ಳೋದ್ಕಿಂತ ಈ ಥರ ಮನೇಲೇ ಮಾಡಿಕೊಟ್ರೆ ಅವರು ತಿಂತಾರೆ, ನಾವು ಇಷ್ಟಪಟ್ಟು ತಿನ್ಬೋದು. ಅದೇ ಹೇಳ್ತಾ ಇದ್ದ, ಅಮ್ಮ ಇದು ಹೆಲ್ತಿ ಪಿಜ್ಜಾ ತಾನೇ, ನನ್ನ ಮನೇಲಿ ಎಷ್ಟಾದರೂ ತಿನ್ಬೋದಾ ಅಂತ ಕೇಳ್ದ. ಸರಿ ಆಯಿತು ತಿನ್ನು ಅಂತ ಹೇಳಿದ್ವಿ. ತಿಂದ ಅವನು. ಅದನ್ನು ಒಂದು ಚಪಾತಿನ ಆಫ್ ಮಾಡ್ತೀವಿ ಅಂತಂದರೆ ಆಫಲ್ಲಿ ಒಂದೇನೋ ಆಯಿತು. ಚೆನ್ನಾಗಿತ್ತು. ತೋರಿಸು ಮಂಗೆ ಅದನ್ನು, ಈ ಕಡೆ ತೋರಿಸಿ, ಹಿಂಗೆ ಈ ಥರ ಸ್ಟಫಿಂಗ್ ತೋರಿಸು. ಏನೋ ತಿಂತಾ ಇದ್ದ. ಸರಿ ಸಾಕು ಬಿಡು, ಆಮೇಲೆ ಫಸ್ಟ್ ಟೈಮ್ ಮಾಡಿರೋದಲ್ವಾ, ಹೊಟ್ಟೆನ ಬಂದುಬಿಟ್ರೆ ಕಷ್ಟ ಅಂತ ಹೇಳಿದ್ವಿ. ತಿಂದ. ಹಾಗೆ ಅವತ್ತು ಸಂಜೆ ಇನ್ನೇ ನಮ್ಮ ಮನೇಲಿ ಡೈಲಿ ಆಲ್ಮೋಸ್ಟ್ ನೈಟ್ ಟೈಮ್ ನಾವು ಶಟಲ್ ಕಾಕ್ ಆಡೇ ಆಡ್ತೀವಿ. ಹಾಗಾಗಿ ನೈಟ್ ಟೈಮು ಶಟಲ್ ಕಾಕ್ ಆಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಆಚೆ. ಇವರು ಮತ್ತು ಅವನು ಆಟ ಆಡ್ತಾಯಿದ್ರು. ಸಿಕ್ಕಾಬಟ್ಟೆ ಬೀಳಿಸ್ತಾನೆ ಕೆಳಗಡೆ, ಆಯಿತಾ, ಸ್ಟಾರ್ಟಿಂಗ್ ಅಲ್ವಾ. ಅದನ್ನು ಯಾಕೆ ಇವತ್ತು ನನ್ನ ಡೇನೇ ಸರಿ ಇಲ್ಲ, ಎಲ್ಲರೂ ಕೆಳಗಡೆ ಬೀಳಿಸ್ತಾರೆ ಅಂತ ಹೇಳ್ತಾ ಇದ್ದ. ಆಮೇಲೆ ನಾನು ಸ್ವಲ್ಪ ಹೊತ್ತು ಆಟ ಆಡಿದೆ ಅವನ ಜೊತೆ. ಬಟ್ ಅಂದರೆ ಜಾಸ್ತಿ ಕೆಳಗಡೆ ಬೀಳಿಸ್ತಾನೆ. ಆಮೇಲೆ ಗಾಡಿಗಳು ತುಂಬ ಬರ್ತಾ ಇರುತ್ತೆ. ಹಾಗಾಗಿ ಸೈಡಿಗೆ ಹೋಗಬೇಕು ಮತ್ತು ಬಗ್ಬೇಕು, ಎತ್ಕೊಬೇಕು. ಇದಕ್ಕೆ ಸರಿ ನನ್ನ ಕೈಲಿ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಒಳಗಡೆ ಬಂದೆ ಅಷ್ಟೇ ಗೈಸ್. ಇವತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮೇ ಬಿ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನಿಸುತ್ತೆ. ಸಪೋರ್ಟ್ ಮಾಡಿ ಗೈಸ್, ಆಯಿತಾ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.